ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಹೇಮಾವತಿ ಹೋರಾಟಗಾರರ ಮೇಲೆ ಎಫ್ಐಆರ್ಗಳು ಬಿದ್ದಿದ್ದಾವೆ. ಶಾಸಕ ಸುರೇಶ್ ಗೌಡ ಸೇರಿ ಹಲವರ ವಿರುದ್ಧ ಕೇಸ್ಗಳು ದಾಖಲಾಗಿವೆ. ಹೋರಾಟಗಾರರ ಮೇಲೆ ದಾಖಲಾಯಿತು 11 ಎಫ್ಐಆರ್. ಹೇಮಾವತಿ ಲಿಂಕ್ ಕೆನಾಲ್ ವಿರೋಧಿಸಿ ನಿನ್ನೆ ಏನು ಪ್ರತಿಭಟನೆ ಕೈಗೊಳ್ಳಲಾಯಿತು. ಸುಂಕಾಪುರ ಬಳಿ ನಡೆದಿದ್ದಂತಹ ಬೃಹತ್ ಹೋರಾಟ. ಈ ಹೋರಾಟವನ್ನ ಜಿಲ್ಲಾಡಳಿತ ಹತ್ತಿಕ್ಕಲು ಮುಂದಾಯ್ತಾ? ಹೋರಾಟಗಾರರ ಮೇಲೆ ಜಿಲ್ಲಾಡಳಿತ ಎಫ್ಐಆರ್ ದಾಖಲಿಸ್ತಾ ಇದೆ. ಎಫ್ಐಆರ್ ಅಸ್ತ್ರವನ್ನ ಪ್ರಯೋಗಿಸ್ತಾ ಇದೆಯಾ ಹೋರಾಟಗಾರರ ವಿರುದ್ಧ? ಗುಬ್ಬಿ ಪೊಲೀಸ್ ಠಾಣೆಯಲ್ಲಿ ವಿವಿಧ ಕಾಯ್ದೆಗಳ ಅಡಿಯಲ್ಲಿ ಸಿಕ್ಕಾಪಟ್ಟೆ ಕಂಪ್ಲೇಂಟ್ಸ್ ದಾಖಲಾಗಿದೆ. ಪೊಲೀಸರ ಮೇಲೆ ಹಲ್ಲೆ, ಸಾರ್ವಜನಿಕರಿಗೆ ತೊಂದರೆ, ಸರ್ಕಾರಿ ವಾಹನಕ್ಕೆ ಹಾನಿ, ರಸ್ತೆ ಬಂದ್ ಇವೆಲ್ಲಕ್ಕೂ ಕೂಡ ಕೇಸ್ ಜಡಿದಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಜಗದೀಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಜಗದೀಶ್, ಕಾಮಗಾರಿ ಸ್ಟಾಪ್ ಮಾಡಿ ಇವತ್ತು ಸಿಕ್ಕ ಕಾಯ್ದೆಗಳ ಅಡಿಯಲ್ಲಿ ಕೇಸ್ ದಾಖಲು ಮಾಡಿದೆ. ಏನ್ ನಡೀತಾ ಇದೆ ಜಗದೀಶ್? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ನಾವು ನೋಡ್ತಾ ಇದ್ವಿ ಎಷ್ಟರ ಮಟ್ಟಿಗೆ ಅಲ್ಲಿ ನಿನ್ನೆ ಹೋರಾಟಗಾರರ ಹೋರಾಟವನ್ನು ಹತ್ತಿಕ್ಕೋದಕ್ಕೆ ಸಾಕಷ್ಟು ಮಂದಿ ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿತ್ತು. ಆದರೆ ಅಲ್ಲಿ ಹೋರಾಟಗಾರರು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದರು, ಸಾಕಷ್ಟು ಉಗ್ರವಾಗಿ ಪ್ರತಿಭಟನೆಯನ್ನು ನಡೆಸಿದರು. ಅವರನ್ನು ವಶಕ್ಕೆ ಪಡೆಯೋದಕ್ಕೆ ಕೂಡ ಸಾಧ್ಯ ಆಗಲಿಲ್ಲ. ಇವತ್ತು ನಿನ್ನೆ ಹೋರಾಟ ಸ್ಟಾಪ್ ಮಾಡಿದ ನಂತರದಲ್ಲಿ ಇವತ್ತು ಜಿಲ್ಲಾಡಳಿತ ಪ್ರತಿಭಟನೆ ಮಾಡಿದವರ ವಿರುದ್ಧವಾಗಿ ಕೇಸ್ ದಾಖಲು ಮಾಡುವ ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದೆ. ಸಾಕಷ್ಟು ಕಾಯ್ದೆಗಳ ಅಡಿಯಲ್ಲಿ ಕೇಸ್ ದಾಖಲು ಮಾಡಲಾಗ್ತಾ ಇದೆ. ಸ್ಟೇಷನ್ನಲ್ಲಿ ಸಾಕಷ್ಟು ಕೇಸ್ಗಳನ್ನ ದಾಖಲೆ ಮಾಡಲಾಗ್ತಾ ಇದೆ. ರೈಟ್, ಜಗದೀಶ್ ಕನೆಕ್ಟ್ ಆಗಿದ್ದಾರೆ. ಜಗದೀಶ್, ನಾನು ಈಗಾಗಲೇ ಹೇಳ್ತಾ ಇದ್ದೆ, ಒಂದು ಕೈಯಲ್ಲಿ ದೊಣ್ಣೆ ಮತ್ತೊಂದು ಕೈಯಲ್ಲಿ ಬೆಣ್ಣೆ ಅಂತ ಇದೆ ಸರ್ಕಾರ ಅಂತ. ನೆನ್ನೆ ಅಷ್ಟೇ ಹೇಳಿದ್ರು ಎಲ್ಲರ ರೈತರ ಹಿತವನ್ನು ಕಾಪಾಡ್ತೀವಿ ಅಂತ DCM ಹೇಳಿದ್ರು. ಆದರೆ ಮತ್ತೆ ಈಗ ನೋಡಿದ್ರೆ ಜಿಲ್ಲಾಡಳಿತ ಕೇಸ್ ದಾಖಲು ಮಾಡುವ FIR ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದೆ. ಸೊ ಏನು ನಡೀತಾ ಇದೆ ತುಮಕೂರಲ್ಲಿ? ತಡೆಯಲಾಗಿರ್ತಾ ಇದೆ. ಸೊ ಇದ್ರ ಮೇಲೆ ಸರ್ಕಾರದಲ್ಲಿ ಮಾತುಕತೆ ಮಾಡಿ ಅಲ್ಲಿ ಸಾಹೇಬರು MLA ಎಲ್ಲರೂ ಅಲ್ಲಿ ಮಾತುಕತೆ ಮಾಡ್ತೀವಿ. ಇಮ್ಮಿಡಿಯೇಟ್ ಆಗಿ ಇಲ್ಲಿ ಏನೇನು ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಒಂದು ಕಡೆ ಸರ್ಕಾರ ರೈತರ ಮಾತನ್ನ ಕೇಳಿಸ್ಕೋತಾ ಇದ್ದೀವಿ ಅಂತ ಹೇಳ್ತಾನೆ, ಮತ್ತೊಂದು ಕಡೆ ರೈತರ ವಿರುದ್ಧ ಸಾಕಷ್ಟು ಕೇಸ್ಗಳನ್ನು ದಾಖಲು ಮಾಡ್ತಾ ಇರುವಂಥದ್ದು, FIRಗಳನ್ನು ದಾಖಲು ಮಾಡ್ತಾ ಇದೆ. ನಿನ್ನೆ ಹೋರಾಟ ನಡೆಯುವಾಗ ರಾಜಕೀಯ ಮುಖಂಡರುಗಳು ಕೂಡ ಸಾಥ್ ಕೊಟ್ಟಿದ್ರು. ಈಗ ಅವರ ವಿರುದ್ಧ ಕೂಡ ಕೇಸ್ ದಾಖಲಾಗ್ತಾ ಇದೆಯಾ ಅನ್ನುವಂಥದ್ದು. ಹೇಮಾವತಿ ಹೋರಾಟಗಾರರ ಮೇಲೆ FIR ದಾಖಲು ಮಾಡಿ ಜಿಲ್ಲಾಡಳಿತ ಸೇಡು ತೀರಿಸ್ಕೊಳ್ತಾ ಇದೆಯಾ ಹಾಗಾದರೆ? ನಿನ್ನೆ ಆ ಸುಂಕಾಪುರ, ತುಮಕೂರು ಬಳಿಯ ಸುಂಕಾಪುರದ ಹತ್ರ, ಗುಬ್ಬಿ ಹತ್ರ ಟೈರ್ಗಳನ್ನು ಸುಡಲಾಗಿತ್ತು. ಆನಂತರ ಎಲ್ಲಿ ಆ ಕಾಮಗಾರಿ ನಡೀತಾ ಇದೆಯಲ್ಲ ಸುಂಕಾಪುರ, ಅಲ್ಲೇ ಹೋಗಿ ಪ್ರತಿಭಟನಾಕಾರರು ಪ್ರತಿಭಟನೆಯನ್ನು ಮಾಡಿದ್ರು. ನೀರಿನ ಪೈಪ್ಗಳನ್ನು ಕೆನಾಲ್ಗೆ ಉರುಳಿಸಿದ್ರು, ಅದರ ಮೇಲೆ ಮಣ್ಣು ಹಾಕಿದ್ರು. ಪ್ರತಿಭಟನೆ ಅಂತ ಅಂದಮೇಲೆ ಇವೆಲ್ಲ ಸಾಮಾನ್ಯ. ರೈತ ಹೋರಾಟಗಳನ್ನು ಈ ನೆಲ ಸಾಕಷ್ಟು ಕಂಡಿದೆ. ಇಂಥದ್ದು ಹಲವು ರೈತ ಹೋರಾಟಗಳು ನಡೆದಿದೆ. ಸಿದ್ದರಾಮಯ್ಯ ಸರ್ಕಾರ ತಾನು ರೈತರ ಪರ ಇರುವಂಥ ಸರ್ಕಾರ ಅಂತ ಹೇಳಿಕೊಳ್ಳೋ ಸಿದ್ದರಾಮಯ್ಯ, ತಾನು ಸಮಾಜವಾದಿ ಅಂತ ಕ್ಲೈಮ್ ಮಾಡುವಂಥ ಸಿದ್ದರಾಮಯ್ಯ, ಅವರ ಅಡಿಯಲ್ಲಿ ಈಗ ರೈತರ ವಿರುದ್ಧ ಕೇಸ್ಗಳು ದಾಖಲಾಗ್ತಾ ಇದ್ದಾವೆ. ತಮ್ಮ ಹಕ್ಕಾದ ನೀರನ್ನು ಕೇಳಿದ್ದಕ್ಕೆ, ನಮ್ಮ ನೀರನ್ನು ನಮಗೆ ಕೊಡಿ ಅಂತ ಕೇಳಿದ್ದಕ್ಕೆ ರೈತರ ವಿರುದ್ಧ ಕೇಸ್ಗಳು ದಾಖಲಾಗ್ತಾ ಇದ್ದಾವೆ. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಹೇಮಾವತಿ ಹೋರಾಟಗಾರರ ಮೇಲೆ FIRಗಳು ಬಿದ್ದಿದ್ದಾವೆ. ಶಾಸಕ ಸುರೇಶ್ ಗೌಡ ಸೇರಿ ಹಲವರ ವಿರುದ್ಧ ಕೇಸ್ಗಳು ದಾಖಲಾಗಿವೆ. ಹೋರಾಟಗಾರರ ಮೇಲೆ ದಾಖಲಾಯಿತು 11 FIR. ಹೇಮಾವತಿ ಲಿಂಕ್ ಕೆನಾಲ್ ವಿರೋಧಿಸಿ ನಿನ್ನೆ ಏನು ಪ್ರತಿಭಟನೆ ಕೈಗೊಳ್ಳಲಾಯಿತು. ಸುಂಕಾಪುರ ಬಳಿ ನಡೆದಿದ್ದಂತಹ ಬೃಹತ್ ಹೋರಾಟ. ಈ ಹೋರಾಟವನ್ನ ಜಿಲ್ಲಾಡಳಿತ ಹತ್ತಿಕ್ಕಲು ಮುಂದಾಯ್ತಾ? ಹೋರಾಟಗಾರರ ಮೇಲೆ ಜಿಲ್ಲಾಡಳಿತ FIR
ದಾಖಲಿಸ್ತಾ ಇದೆ. ಎಫ್ಐಆರ್ ಅಸ್ತ್ರವನ್ನ ಪ್ರಯೋಗಿಸ್ತಾ ಇದೆಯಾ ಹೋರಾಟಗಾರರ ವಿರುದ್ಧ. ಗುಬ್ಬಿ ಪೊಲೀಸ್ ಠಾಣೆಯಲ್ಲಿ ವಿವಿಧ ಕಾಯ್ದೆಗಳ ಅಡಿಯಲ್ಲಿ ಸಿಕ್ಕಾಪಟ್ಟೆ ಕಂಪ್ಲೇಂಟ್ಸ್ ದಾಖಲಾಗಿದೆ. ಪೊಲೀಸರ ಮೇಲೆ ಹಲ್ಲೆ, ಸಾರ್ವಜನಿಕರಿಗೆ ತೊಂದರೆ, ಸರ್ಕಾರಿ ವಾಹನಕ್ಕೆ ಹಾನಿ, ರಸ್ತೆ ಬಂದ್ ಇವೆಲ್ಲಕ್ಕೂ ಕೂಡ ಕೇಸ್ ಜಡಿದಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಜಗದೀಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಜಗದೀಶ್, ಕಾಮಗಾರಿ ಸ್ಟಾಪ್ ಮಾಡಿ ಇವತ್ತು ಸಿಕ್ಕ ಕಾಯ್ದೆಗಳ ಅಡಿಯಲ್ಲಿ ಕೇಸ್ ದಾಖಲು ಮಾಡಿದೆ. ಏನ್ ನಡೀತಾ ಇದೆ ಜಗದೀಶ್? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ನಾವು ನೋಡ್ತಾ ಇದ್ವಿ ಎಷ್ಟರ ಮಟ್ಟಿಗೆ ಅಲ್ಲಿ ನಿನ್ನೆ ಹೋರಾಟಗಾರರ ಹೋರಾಟವನ್ನು ಹತ್ತಿಕ್ಕೋದಕ್ಕೆ ಸಾಕಷ್ಟು ಮಂದಿ ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿತ್ತು. ಆದರೆ ಅಲ್ಲಿ ಹೋರಾಟಗಾರರು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದರು, ಸಾಕಷ್ಟು ಉಗ್ರವಾಗಿ ಪ್ರತಿಭಟನೆಯನ್ನು ನಡೆಸಿದರು. ಅವರನ್ನು ವಶಕ್ಕೆ ಪಡೆಯೋದಕ್ಕೆ ಕೂಡ ಸಾಧ್ಯ ಆಗಲಿಲ್ಲ. ಇವತ್ತು ನಿನ್ನೆ ಹೋರಾಟ ಸ್ಟಾಪ್ ಮಾಡಿದ ನಂತರದಲ್ಲಿ ಇವತ್ತು ಜಿಲ್ಲಾಡಳಿತ ಪ್ರತಿಭಟನೆ ಮಾಡಿದವರ ವಿರುದ್ಧವಾಗಿ ಕೇಸ್ ದಾಖಲು ಮಾಡುವ ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದೆ. ಸಾಕಷ್ಟು ಕಾಯ್ದೆಗಳ ಅಡಿಯಲ್ಲಿ ಕೇಸ್ ದಾಖಲು ಮಾಡಲಾಗ್ತಾ ಇದೆ. ಗುಬ್ಬಿ ಸ್ಟೇಷನ್ನಲ್ಲಿ ಸಾಕಷ್ಟು ಕೇಸ್ಗಳನ್ನ ದಾಖಲೆ ಮಾಡಲಾಗ್ತಾ ಇದೆ. ರೈಟ್, ಜಗದೀಶ್ ಕನೆಕ್ಟ್ ಆಗಿದ್ದಾರೆ. ಜಗದೀಶ್, ನಾನು ಈಗಾಗಲೇ ಹೇಳ್ತಾ ಇದ್ದೆ, ಒಂದು ಕೈಯಲ್ಲಿ ದೊಣ್ಣೆ ಮತ್ತೊಂದು ಕೈಯಲ್ಲಿ ಬೆಣ್ಣೆ ಅಂತ ಇದೆ ಸರ್ಕಾರ ಅಂತ. ನೆನ್ನೆ ಅಷ್ಟೇ ಹೇಳಿದ್ರು ಎಲ್ಲರ ರೈತರ ಹಿತವನ್ನು ಕಾಪಾಡ್ತೀವಿ ಅಂತ DCM ಹೇಳಿದ್ರು. ಆದರೆ ಮತ್ತೆ ಈಗ ನೋಡಿದ್ರೆ ಜಿಲ್ಲಾಡಳಿತ ಕೇಸ್ ದಾಖಲು ಮಾಡುವ FIR ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದೆ. ಸೊ ಏನು ನಡೀತಾ ಇದೆ ತುಮಕೂರಲ್ಲಿ? ಇಮಿಡಿಯೇಟ್ ಆಗಿ ತಡೆಯಲಾಗುತ್ತಾ ಇದೆ. ಸೊ ಇದ್ರ ಮೇಲೆ ಸರ್ಕಾರದಲ್ಲಿ ಮಾತುಕತೆ ಮಾಡಿ ಅಲ್ಲಿ ಸಾಹೇಬರು MLA ಎಲ್ಲರೂ ಅಲ್ಲಿ ಮಾತುಕತೆ ಮಾಡ್ತೀವಿ. ಇಮಿಡಿಯೇಟ್ ಆಗಿ ಇಲ್ಲಿ ಏನೇನು ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಒಂದು ಕಡೆ ಸರ್ಕಾರ ರೈತರ ಮಾತನ್ನ ಕೇಳಿಸ್ಕೋತಾ ಇದ್ದೀವಿ ಅಂತ ಹೇಳ್ತಾನೆ, ಮತ್ತೊಂದು ಕಡೆ ರೈತರ ವಿರುದ್ಧ ಸಾಕಷ್ಟು ಕೇಸ್ಗಳನ್ನು ದಾಖಲು ಮಾಡ್ತಾ ಇರುವಂಥದ್ದು, FIRಗಳನ್ನು ದಾಖಲು ಮಾಡ್ತಾ ಇದೆ. ನಿನ್ನೆ ಹೋರಾಟ ನಡೆಯುವಾಗ ರಾಜಕೀಯ ಮುಖಂಡರುಗಳು ಕೂಡ ಸಾಥ್ ಕೊಟ್ಟಿದ್ರು. ಈಗ ಅವರ ವಿರುದ್ಧ ಕೂಡ ಕೇಸ್ ದಾಖಲಾಗ್ತಾ ಇದೆಯಾ ಅನ್ನುವಂಥದ್ದು. ಹೇಮಾವತಿ ಹೋರಾಟಗಾರರ ಮೇಲೆ FIR ದಾಖಲು ಮಾಡಿ ಜಿಲ್ಲಾಡಳಿತ ಸೇಡು ತೀರಿಸ್ಕೊಳ್ತಾ ಇದೆಯಾ ಹಾಗಾದ್ರೆ?